ಹಾಯ್ ಎಲ್ರಿಗೂ ಶುಭೋದಯ. ಇವತ್ತಿನ ವ್ಲಾಗ್ನ ನಾನು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಡೈಲಿ ನಾನು ಸ್ವಲ್ಪ ಲೇಟಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಆ್ಯಕ್ಚುಲಾಗಿ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ, ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಹಾಗೆ ನನ್ನ ಕಂಪ್ಲೀಟ್ ಮಾರ್ನಿಂಗ್ ರೂಟೀನ್ ಅನ್ನೋದು ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಎಲ್ಲರಿಗೂ ನಮಸ್ಕಾರ. ಹಾಗೆ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗಿತೀನಿ ಬಂದು ಫಸ್ಟು. ಪ್ರತಿಯೊಬ್ಬರು ಕೂಡ ಇದನ್ನೇ ಮಾಡೋದು, ನಾನು ಕೂಡ ಅದನ್ನೇ ಮಾಡಿದ್ದೀನಿ. ಕೈ ಮುಗಿದು ಹಸ್ಬೆಂಡ್ದು ಫೋನ್ ಚಾರ್ಜಿಂಗ್ ಹಾಕ್ತೀನಿ, ನೈಟೆಲ್ಲ ಹಾಕೋದಲ್ಲ ಅವರು. ಹಾಗಾಗಿ ನಾನು ಎದ್ದೇಳ್ತೀನಲ್ವ ಬೇಗನೆ ಎಲ್ಲಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ 1 ಅವರ್ ಹಾಕ್ಬಿಟ್ರೆ ಸಾಕು, ಫುಲ್ ಚಾರ್ಜ್ ಆಗುತ್ತೆ ಅಂದ್ಬಿಟ್ಟು ಮರೀದೆ ಅವ್ರಿಗೆ ಹಾಕ್ತೀನಿ. ಯಾಕೆಂದರೆ ಆಫೀಸ್ಗೆ ಹೋಗ್ಬೇಕು, ಅವ್ರಿಗೂ ಚಾರ್ಜಿಂಗ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಮೊದಲಿಗೆ ಚಾರ್ಜ್ ಎಲ್ಲ ಹಾಕ್ಬಿಟ್ಟು ಫ್ರೆಶಪ್ ಆಗಿ ಬಂದು ಡೈರೆಕ್ಟ್ ಇವತ್ತು ಕಿಚನ್ಗೆ ಬಂದಿದ್ದೀನಿ ತಿಂಡಿ ಮಾಡೋಣ ಅಂತ. ಕೆಲವೊಂದು ಸಲ ಪೂಜೆ ಅದೆಲ್ಲ ಆದಮೇಲೆ ಕಿಚನ್ಗೆ ಬರ್ತೀನಿ, ಬಟ್ ಕೆಲವೊಂದು ಸಲ ಡೈರೆಕ್ಟ್ ಕಿಚನ್ಗೆ ಬರ್ತೀನಿ. ಒಟ್ಟಿನಲ್ಲಿ ಡೈಲಿ ಇದೇ ರೀತಿಯೇ ಪರ್ಫೆಕ್ಟಾಗಿ ಇದೇ ರೊಟೀನ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಬಟ್ ಇವತ್ತು ಯಾವ ರೀತಿ ಇತ್ತು ನನ್ನ ರೊಟೀನ್ ಅನ್ನೋದನ್ನ ಕಂಪ್ಲೀಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಕಿಚನಿಗೆ ಬಂದು ಮೊದಲು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ರೆಗ್ಯುಲರಾಗಿ, ಅದು ರೂಢಿ. ಫುಲ್ಲು ಚಳಿ ಅಂದರೆ ಚಳಿ, ಯಾವ ಲೆವೆಲ್ಗೆ ಚಳಿ ಅಂತಂದರೆ ಯಪ್ಪ ಬೇಡ ನಮಗೆ ಈ ಚಳಿ ಅನಿಸ್ಬಿಟ್ಟಿದೆ. ಆ ರೇಂಜಿಗೆ ಚಳಿ ಇದೆ, ನಿಜ ಸಖತ್ತು ಚಳಿ ಆಗುತ್ತೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ, ಆ ಲೆವೆಲ್ಗಿದೆ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾಯಿಲ್ಲ. ಆದಷ್ಟು ಬೇಗ ಈ ಚಳಿ ಹೋಗಿಬಿಡಲಿ ಅಂತ ಕೇಳ್ಕೊತೀನಿ. ಸಖತ್ತು ಚಳಿ, ಪ್ರತಿ ವರ್ಷದಕ್ಕಿಂತ ಈ ವರ್ಷ ತುಂಬಾ ಚಳಿ ಅಂತಲೇ ಹೇಳ್ಬೋದು. ಬಟ್ ಎಷ್ಟೇ ಚಳಿ ಇರಲಿ ಏನೇ ಇರಲಿ ನಮ್ಮ ರೋಟೀನ್ ಮಾತ್ರ ಯಾವ ಕಾಲಕ್ಕೂ ಕೂಡ ಚೇಂಜ್ ಆಗಲ್ಲ ಅನ್ನೋದು ಫಿಕ್ಸ್ ಅಂತಲೇ ಹೇಳ್ಬೋದು. ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದೊಳ್ಳೇಬೇಕು, ಬೇಗ ಅಡುಗೆ ಮಾಡಲೇಬೇಕು, ಕೆಲಸಗಳೆಲ್ಲ ಮಾಡ್ಕೊಂಡೇಬೇಕು. ನನ್ನ ಮಗನ ಸ್ಕೂಲ್ ಇರೋದ್ರಿಂದ ನಾನಂತೂ ತಿಂಡಿ ಮಿಸ್ ಮಾಡೋ ಹಾಗೆ ಇಲ್ಲ. ಬೆಳಗ್ಗೆ ಎಷ್ಟು ಲೇಟಾಗಿ ಹೇಳಲಿ, ಎಷ್ಟು ಬೇಗನಾದರೂ ಎದ್ದೊಳ್ಳಿ, ತಿಂಡಿ ಅಂತೂ ಮಾಡಿ ಮುಗಿಸ್ಲೇಬೇಕು. ಹಾಗಾಗಿ ತಿಂಡಿ ಮಾಡೋಣ ಅಂತ ಬಂದೆ. ಫಸ್ಟು ಅನ್ನಕ್ಕಿಟ್ಟಿದೆ, ಅನ್ನಕ್ಕಿಟ್ಬಿಟ್ಟು ಹಾಗೆ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಆಗೋವಂಥ ಟಿಫನ್ನೇ ಇದು. ವಾಂಗಿಬಾತ್ ಅಂದರೆ ಅನ್ನಕ್ಕಿಟ್ಟು ಒಂದು ಕಡೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟು ಫ್ರಿಜ್ಜಲ್ಲಿ ಬದನೆಕಾಯಿ ಇತ್ತು, ಆ ಬದನೆಕಾಯಿ ಕೂಡ ಎತ್ತಿಟ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಆಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಅಷ್ಟೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಬಿಟ್ಟು ಈಗ ಆಚೆ ಬಂದಿದ್ದೀನಿ. ಇನ್ನೂ ಅವಾಗ ತಾನೇ ಜಸ್ಟ್ ಬೆಳ್ಕರ್ದಿತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ದೇವ್ರಿಗೆ ನಮಸ್ಕಾರ ಅಂದರೆ ಸೂರ್ಯನ ದೇವನಿಗೆ ನಮಸ್ಕಾರ ಆಗ್ತಾಯಿದ್ದೀನಿ. ಯೂಶ್ವಲಾಗಿ ಆಚೆ ಬರ್ತಿದ್ದೀನಿ ಅಂತಂದರೆ ಮೊದಲಿಗೆ ಸೂರ್ಯ ದೇವನಿಗೆ ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಚಳಿಲಿ ಸ್ವಲ್ಪ ಹಿಂಗೆ ಅಂದರೆ ಇದ್ದರೂ ಕೂಡ ಇನ್ನೂ ಮಲ್ಕೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗೆ ಏನು ಮಾಡಿಬಿಡ್ತೀನಿ ಅಂದರೆ ಆಚೆ ಬಂದುಬಿಡ್ತೀನಿ. ಆಚೆ ಬಂದರೆ ಒಂಥರ ಅದೇನೋ ಫ್ರೆಶ್ ಗಾಳಿ ತಗೊಂಡ್ಮೇಲೆ ಒಂದು ಸ್ವಲ್ಪ ನಿದ್ದೆ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಸಾಕು, ಆಮೇಲೆ ನಿದ್ದೆ ಮಾಡಬೇಕು ಅಂತಲೂ ಅನಿಸಲ್ಲ, ಆ್ಯಕ್ಟಿವ್ ಆಗೋಗ್ಬಿಡ್ತೀನಿ ನಾನು. ನನಗೆ ಅದೊಂಥರ ರೂಢಿ. ಆಚೆ ಫ್ರೆಶ್ ಗಾಳಿ ತೊಗೊಂಡು ಒಳಗಡೆನೇ ಟಿಫನ್ ಮಾಡ್ತಾಯಿದ್ರು ಕೂಡ ಮಲ್ಕೋಣ ಅಂತ ಅನ್ನಿಸ್ತಾನೇ ಇರುತ್ತೆ. ಬಟ್ ಅದೇನೋ ಆಚೆ ಬಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂತಂದರೆ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ಆಚೆ ಬಂದು ಒಂಚೂರು ಸ್ವಲ್ಪ ನಿಂತ್ಕೊತೀನಿ, ಒಂಚೂರು ಫ್ರೆಶ್ ಗಾಳಿ ತೊಗೊಂಡು ಇವಾಗ ಫುಲ್ ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಗುಡಿಸ್ತಾಯಿದ್ದೀನಿ. ದಿನಾನೂ ಕೂಡ ಇಷ್ಟನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ ನಾನು. ಬಟ್ ವಾಶ್ ಮಾಡೋದಿಲ್ಲ ಏನು ಅಂತಂದರೆ ಒಂದು 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ ನನಗೆ ಯಾವಾಗ ಅನುಕೂಲ ಆಗುತ್ತಾ, ಯಾಕೆಂದರೆ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ. ಗಾಡಿಗಳೆಲ್ಲ ತೆಗೆದ್ಮೇಲೆ ನಾನು ವಾಶ್ ಮಾಡ್ಕೊಳೋದಕ್ಕಾಗುತ್ತೆ. ಇಲ್ಲಾಂದರೆ ಒಂದೊಂದ್ಸಲ ಹಂಗೇನು ಕೂಡ ವಾಶ್ ಮಾಡ್ಕೊತೀನಿ. ಬಟ್ ನನಗೆ ಹಿಂಗೆ ಅನುಕೂಲ ಆದರೆ ಹಂಗೆ ನಾನು ವಾಶ್ ಮಾಡ್ಕೊತೀನಿ. ಬಟ್ ರೆಗ್ಯುಲರಾಗಿ ನೀಟಾಗಂತೂ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಮುಂದೆ ಅಂತೂ ಹೊಸ್ಲೆಲ್ಲ ಸಾರಿಸಿ ರಂಗೋಲಿ ಅಂತೂ ಪಕ್ಕ ಹಾಕ್ಕೊತೀನಿ. ಅನ್ನಕ್ಕಿಟ್ಟಿದ್ನಲ್ವ ಅದೆಲ್ಲ ಆಗೋಷ್ಟರಲ್ಲಿ ಕೆಲಸ ಮಾಡ್ಕೊಂಬೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇವಾಗ ಹೊಸ್ಲೆಲ್ಲ ಸಾರಿಸ್ಕೊಂಡು ಇದಕ್ಕೆ ಇವಾಗ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ರಂಗೋಲಿ ಹಾಕ್ಕೊಳೋವಂಥದ್ದು. ಒಂಥರ ಇದು ಬೆಳಗಿನ ಜಾವ ವೈಬ್ ಚೆನ್ನಾಗಿರುತ್ತೆ. ಈ ಕೆಲಸ ಎಲ್ಲ ಮಾಡಿದ್ರೆ ಒಂಥರ ಮನೆಗೆ ವೈಬ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫಸ್ಟ್ ಈ ಕೆಲಸ ಮಾಡಬೇಕು ಯಾವತ್ತೇ ಆಗಲಿ, ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿಯೊಬ್ಬರ ಮನೇಲೂ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಒಂದು ಕೆಲಸ ಕಾರ್ಯಗಳು ಅಂತ ಅನ್ನೋದಾದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಹಾಗಾಗಿ ಫಸ್ಲ್ ಹತ್ರ ಮಾತ್ರ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮೆಟ್ಲೇನಿದೆ ಅದು ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟ್ ತುಳಸಿ ಹತ್ರ ಒಂದು ರಂಗೋಲಿ ಹಾಕ್ಬಿಟ್ಟು ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಳಗೆ ಬಂದೆ. ಇಷ್ಟೇ ಒರೆಸೋದು. ಅದು ಬಿಟ್ಟರೆ ಮಾಪ್ ಒಂದಿನ ಮಾಡ್ಕೊತೀನಿ, ಒಂದಿನ ಬಿಟ್ಟು ಒಂದಿನ ಮಾಪ್ ಮಾಡ್ಕೊತೀನಿ.
ಮಾಡ್ಕೊತೀನಿ ಅಷ್ಟೇ. ಇವತ್ತು ಜಸ್ಟ್ ಕ್ಲೀನ್ ಮಾಡಿಕೊಂಡೆ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅನ್ನ ಆಗಿತ್ತು, ಅಷ್ಟರಲ್ಲಿ ಅನ್ನ ಬಸ್ಕೊಂಡೆ. ನಾನು ಪಾತ್ರೆಯಲ್ಲಿ ಮಾಡೋದ್ರಿಂದ ಗಂಜಿ ಬಸಿತೀನಿ. ಮತ್ತು ಆ ವಾಂಗಿಬಾತ್ಗೆ ಏನೆಲ್ಲ ಬೇಕು ಎಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗ ಮಾಡ್ಕೊತಾ ಇದ್ದೀವಿ. ತುಂಬ ಸಿಂಪಲ್ಲು, ಬೇಗ ಆಗಿಬಿಡುತ್ತೆ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಮಾಡ್ಕೊಬೋದು. ಲೇಟಾಗಿದ್ದರೂ ಕೂಡ ಈ ಟಿಫನ್ನ ಮಾಡ್ಕೊಂಬಿಡ್ಬೋದು, ಬೇಗನೆ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ, ಬದನೆಕಾಯಿ ಉದ್ದುದ್ದು ಕಟ್ ಮಾಡ್ಕೊಂಡು ಸಣ್ಣದಕ್ಕೆ ಬದನೆಕಾಯಿ ಮತ್ತು ಸ್ವಲ್ಪ ಬಟಾಣಿ ಹುಣಸೆ ರಸನ ಆ್ಯಡ್ ಮಾಡ್ಕೊಂಡು ಕುದಿಸ್ಕೊತೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಲಾಸ್ಟಿಗೆ ವಾಂಗಿಬಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಮಾಡ್ಕೊಂಡಿರೋವಂಥ ರೈಸ್ನ ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲು. ನಮ್ಮನೇಲಿ ರೈಸ್ ಐಟಮ್ ತುಂಬಾ ಇಷ್ಟಪಡ್ತಾರೆ. ಇನ್ನೊಂದು ಕಂಪಲ್ಸರಿಯಾಗಿ ಇರಲೇಬೇಕು. ಬೇರೆ ಐಟಮ್ ಎಲ್ಲ ಮಾಡಿದ್ದೀನಿ ಅಂತಂದರೆ ತಿನ್ನಲ್ಲ ಅಷ್ಟಾಗಿ. ಹಾಗಾಗಿ ನಾನು ತುಂಬ ಜಾಸ್ತಿ ಅಂದರೆ ರೈಸ್ ಐಟಮೇ ಮಾಡೋದು ಮಾರ್ನಿಂಗ್ ಟೈಮು. ಇನ್ನೊಂದು ಏನಪ್ಪ ಅಂತಂದರೆ ಮಾರ್ನಿಂಗ್ ಟೈಮ್ ಈ ಥರ ರೈಸ್ ಐಟಮ್ ಬೇಗನೆ ಮಾಡ್ಕೊಂಬಿಡ್ಬೋದು. ಲಂಚ್ ಬಾಕ್ಸ್ಗೆ, ತಿಂಡಿಗೆಲ್ಲ ತುಂಬ ಹೊತ್ತು ಟೈಮ್ ಹಿಡಿಯಲ್ಲ. ಹಾಗೆ ಮಾಡ್ತೀನಿ. ನನಗೂ ಒಳ್ಳೆಯದೇ ಆಯಿತು ರೈಸ್ ಐಟಮ್ ಇಷ್ಟಪಡೋದು ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನನಗೂ ಮಾಡೋದಕ್ಕೆ, ನನ್ನ ಮಗನಿಗಂತೂ ವಾರದಲ್ಲಿ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮೆಟೊ ರೈಸು ಇದೆಲ್ಲ ಇರಲೇಬೇಕು. ಅವನಿಗೂ ಅಷ್ಟೇ, ಹಸ್ಬೆಂಡ್ಗೂ ಅಷ್ಟೇ, ನನ್ನ ಮಗನಿಗೂ ಅಷ್ಟೇ. ರೈಸ್ ಐಟಮೇ ಜಾಸ್ತಿ ತೊಗೊಳೋದು ಲಂಚ್ ಬಾಕ್ಸ್ಗೆ. ಹಾಗೆ ತಿನ್ನೋದಕ್ಕೂ ಕೊಡಲಿಲ್ಲ ಅಂದರೆ ಅಷ್ಟೊತ್ತಿಗೆ ಎಬ್ಬಿಸ್ತೀನ, ತಿನ್ನೋದು ಇಲ್ಲ, ಬೇಡ ಬೇಡ ಅಂತ ಹಠ ಮಾಡ್ತಾನೆ. ಅವ್ನು ತಿಂದಿಲ್ಲ ಅಂತಂದರೆ ಅಯ್ಯೋ ಮಗು ತಿಂದೆ ಹೋಯ್ತಲ್ಲಪ್ಪ ಅಂತ ನಮಗೂ ಅನಿಸುತ್ತೆ. ಏನೋ ಒಂದು ಅಟ್ಲೀಸ್ಟ್ ಅವ್ನು ಕೇಳಿದ್ದೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆದಷ್ಟು ರೆಗ್ಯುಲರಾಗಿ ರೈಸ್ ಐಟಮೇ ಮಾಡ್ತೀನಿ. ಬಟ್ ನಾನು ಮಧ್ಯಾಹ್ನ ಹೊತ್ತು ಅಥವಾ ರಾತ್ರಿ ಹೊತ್ತಂತೂ ಕಂಪಲ್ಸರಿ ಚಪಾತಿ ಅಥವಾ ಮುದ್ದೆ, ರೊಟ್ಟಿ ಬೇರೆ ಆಲ್ಟರ್ನೇಟಿವ್ ಮಾಡ್ತಾಯಿರ್ತೀನಿ. ಬೆಳಗ್ಗೆ ಹೊತ್ತಂತೂ ಅವ್ರಿಗೇನು ತಿನ್ಸೋದಕ್ಕಾಗಲ್ಲ, ಬರೀ ರೈಸ್ ಐಟಮ್ ಬಿಟ್ಟರೆ ಅಟ್ಲೀಸ್ಟ್ ಮಧ್ಯಾಹ್ನ ರಾತ್ರಿ ಹೊತ್ತು ಮುದ್ದೆ ಚಪಾತಿ ತಿನ್ನಲಿ ಅಂತ ಅಂದ್ಬಿಟ್ಟು ಮಾಡಿಕೊಡ್ತೀನಿ ಅವ್ರಿಗೆ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಹಾಗೆ ಸ್ನ್ಯಾಕ್ಸಿಗೆ ಇವತ್ತು ಪಪ್ಪಾಯ ಫ್ರೂಟ್ ಹಾಕೋಣ ಅಂತ ಅಂದ್ಬಿಟ್ಟು ಪಪ್ಪಾಯ ಅಂತೂ ಫುಲ್ ದೊಡ್ಡ ತಂದುಬಿಟ್ಟಿದ್ರು ಹಸ್ಬೆಂಡು. ಅದನ್ನ ಅರ್ಧ ಕಟ್ ಮಾಡಿ ಅರ್ಧ ಎತ್ತಿಟ್ಟು ನೆಕ್ಸ್ಟ್ ಇನ್ನು ಅರ್ಧಕ್ಕೆ ಮಾತ್ರ ಸಿಪ್ಪೆ ಬಿಡಿಸಿ ಇವಾಗ ಕಟ್ ಮಾಡಿ ಹಾಕ್ತಾಯಿನಿ. ದಿನ ಒಂದೊಂದು ಫ್ರೂಟ್ನ ಹಾಕ್ಕೊಡ್ತೀನಿ ನನ್ನ ಮಗನಿಗೆ. ಡೈಲಿ ವೀಕ್ಲಿ 5 ಡೇಸ್ಗೆ 5 ಫ್ರೂಟ್ ರೆಗ್ಯುಲರಾಗಿ ನಾನು ಅವನಿಗೆ ಹಾಕ್ಕೊಡ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಡ್ರೈ ಫ್ರೂಟ್ಸು ಅಥವಾ ಸ್ನ್ಯಾಕ್ಸ್ ಏನಾದರೂ ಅವರಪ್ಪ ತೊಗೊಂಡು ಬಂದಿದ್ದರೆ ಸ್ನ್ಯಾಕ್ಸು ಕೂಡ ಹಾಕ್ಕೊಡ್ತೀನಿ. ಇವತ್ತು ಜಸ್ಟ್ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ ಅಷ್ಟೇ ಹಾಕಿದ್ದು. ಹಾಗೆ ಫ್ರೂಟ್ ತಿನ್ನೋಕ್ಕೆ ಒಂದು ಫೋರ್ಕು, ಸ್ಪೂನು, ಬಾಟಲ್ ಅಷ್ಟೇ, ನೀರು ಬಾಟಲು, ಒಂದು ಕರ್ಚೀಫ್ ಇಷ್ಟನ್ನು ಆ್ಯಡ್ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ. ಹಾಗೆ ಬೆಳಕಾಗಿತ್ತಲ್ವ, ಮನೆಗೆ ಸ್ವಲ್ಪ ಬೆಳಕು ಬರಲಿ ಅಂತ ಅಂದ್ಬಿಟ್ಟು ಕರ್ಟನ್ಸ್ ಎಲ್ಲ ಓಪನ್ ಮಾಡಿ, ಫೋನ್ ಕೂಡ ಚಾರ್ಜ್ ಆಗಿತ್ತು, ಅದನ್ನು ಕೂಡ ಆಫ್ ಮಾಡಿಟ್ಟು ಈಗ ನೆಕ್ಸ್ಟ್ ನನ್ನ ಮಗನ್ನ ಎಬ್ಬರಿಸೋ ಡ್ಯೂಟಿ. ಅವನ್ನ ಎಬ್ಬರಿಸ್ಕೊಂಡು ವಾಶ್ರೂಮ್ ಕರ್ಕೊಂಡೋಗೆಲ್ಲ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗುತ್ತೆ. ಯಾಕೆಂದರೆ ಪಾಪ ಮಗು ಬೆಳಗ್ಗೆ ಎದ್ದೋಳು ಅಂತಂದರೆ ಎದ್ದೊಳುತ್ತಾ ನಮಗೆ ಆಗೋಲ್ಲ. ಆ್ಯಕ್ಚುಲಿ ನಾನೇ 1 ಅವರ್ ಮುಂಚೆ ಅಲಾರಾಮ್ ಇಟ್ಕೊಂಡಿರ್ತೀನಿ. 1 ಅವರ್ ಆದಮೇಲೆ ಎದ್ದೊಳ್ತೀನಿ. 5 ಗಂಟೆಗೆ ಎದ್ದೊಳ್ಬೇಕು ಅಂದರೆ 4 ಗಂಟೆಗೆ ಅಲಾರಾಮ್ ಇಕ್ಕೊತೀನಿ. 4 ಗಂಟೆಯಿಂದ 5 ಗಂಟೆ ಆಗುತ್ತೆ ಎದ್ದೊಳೋಷ್ಟರಲ್ಲಿ. ಕೆಲವೊಂದು ಸಲ 4:15 ಕೂಡ ಎದ್ದೊಳ್ತೀನಿ. ಆ ಥರ ಅಂದರೆ ಈ ನಡುವೆ ಮಾತ್ರ ಇಷ್ಟು ಎದ್ದೊಳೋಕ್ಕಾಗದೆ ಹಂಗಿರೋದು. ಬಟ್ ಬೇರೆ ಟೈಮಲ್ಲೆಲ್ಲ ಆರಾಮಾಗಿ ಎದ್ದು ಬಿಡ್ತೀನಿ. ಬಟ್ ಈ ಚಳಿ ಟೈಮಲ್ಲೇ ಸ್ವಲ್ಪ ಕಷ್ಟ ಅನಿಸೋದು. ಎಲ್ಲರಿಗೂ ಅಷ್ಟೇ ಹಾಗೆ ಅನಿಸುತ್ತೆ ಅಂದ್ಕೊತೀನಿ. ಪಾಪ ಮಗು ಹಿಂಗೆ ಎದ್ದೊಳುತ್ತೇಳಿ ನನಗೆ ಅಯ್ಯೋ ಅನಿಸುತ್ತೆ, ಅಯ್ಯೋ ಇಷ್ಟೊತ್ತಿಗೆ ಎಬ್ಬಿಸಿ ಕಳಿಸ್ಬೇಕೇ ಮಗುನ ಅಂತ ಅಂದ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗಲಿಂದ ಇದನ್ನೆಲ್ಲ ನಾವು ರೂಢಿ ಮಾಡೋದ್ರಿಂದ ಅವ್ರಿಗೊಂದು ಶಿಸ್ತಿರುತ್ತೆ. ಒಂದು ರೊಟೀನ ಫಿಕ್ಸ್ ಮಾಡೋದ್ರಿಂದ ಒಂದು ಒಳ್ಳೆ ಹ್ಯಾಬಿಟ್ ಕಲಿತಾರಲ್ವ. ಹಾಗಾಗಿ ಮತ್ತು ಅವ್ನು ನೋಡಿದ್ರಲ್ವ ಈ ಪಾಪ ಚಳಿಗೆ ಯಾವ ರೀತಿ ರಗ್ನ ಹಚ್ಕೊಂಡು ಮಲ್ಕೊಂಡಿದ್ದ ಅಂತ. ಡೈಲಿ ಇದೇ ಥರನೇ ಪಾಪ. ಚಳಿ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಫುಲ್ ರಗ್ ಹೊತ್ಬಿಡ್ತೀನಿ. ನೀನು ಆರಾಮಾಗಿ ಕುತ್ಕೊಂಬ, ನಾನು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ನೀರು ಕೊಡಿಸೋದು, ತಿಂಡಿ ತಿನ್ನಿಸೋದು, ಅವ್ನಿಗೆ ಯೂನಿಫಾರ್ಮ್ ಹಾಕೋದು ಎಲ್ಲ ಪ್ರತಿಯೊಂದು ನಾನೇ ಮಾಡ್ತೀನಿ. ಅವ್ನಿಗೇನು ಕಷ್ಟ ಆಗಬಾರ್ದು. ಪಾಪ ಇನ್ನು ಚಿಕ್ಕವನಲ್ವ, ಚಳೀಲಿ ಎಲ್ಲ ಅವನೇ ಅಂದರೆ ಮಾಡ್ಕೊತಾನೆ ಇಲ್ಲ. ಬಟ್ ಬೇರೆ ಟೈಮಲ್ಲೆಲ್ಲ ಎಲ್ಲ ಅವನೇ ಮಾಡ್ಕೊತಾನೆ, ಏನೂ ಮಾಡೋ ಹಂಗೆ ಇಲ್ಲ ನಾನು. ಹಾಗಾಗಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಡ್ರೆಸ್ಅಪ್ ಮಾಡಿ ಒಂದು ಯೂನಿಫಾರ್ಮ್ ಏನಿತ್ತಲ್ವ ಎಲ್ಲ ಮಾಡಿ ಇವಾಗ ಫುಲ್ಲು ಲೋಷನ್ ಎಲ್ಲ ಹಚ್ತಾಯಿನಿ. ಚಳಿ ಅಲ್ವಾ, ಕೈ ಕಾಲೆಲ್ಲ ತುಂಬ ಹೊಡೆಯುತ್ತೆ. ಕ್ರೀಮೆಲ್ಲ ಅಪ್ಲೈ ಮಾಡಿ ಒಂದು ಬ್ಯಾಡ್ಜ್ ಕೂಡ ಅಪ್ಲೈ ಮಾಡಿ ರೆಡಿ ಮಾಡಿ ಇವಾಗ ಅವರಪ್ಪನೂ ಕೂಡ ಎದ್ದಿರ್ತಾರೆ ಅಷ್ಟೊತ್ತಿಗೆ. ಅವನು ಎದ್ದಾಗಲೇ ಅವರಪ್ಪನೂ ಕೂಡ ಎದ್ದೊಳ್ತಾರೆ. ಇವಾಗ ಅವನ್ನ ಸ್ಕೂಲ್ ಬಸ್ ಬರುತ್ತಲ್ವ, ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿ ಬರ್ತಾರೆ. ಒಟ್ಟಿನಲ್ಲಿ ಅವನು ಎದ್ದು ಹೋಗೋರು ಕೂಡ ನನ್ನ ಜವಾಬ್ದಾರಿ ಆಗಿರುತ್ತೆ. ರೆಡಿ ಮಾಡಿ ತಿನ್ನಿಸಿ ಕಲಿಸೋವ್ರಿಗೂ ಕೂಡ ನನ್ನದೇ ಆಗಿರುತ್ತೆ ಎಲ್ಲನೂ ಕೂಡ. ಶೂ ಹಾಕಿ ಅವನಿಗೆ ಇವಾಗ ಹೋಗ್ಬಿಟ್ಟು ಪಾಪ ಅಂತ ಹೇಳ್ತಾ ಇದ್ದೀನಿ. ಅವರಪ್ಪ ಇಲ್ಲೇ ಮನೆ ಹತ್ರನೇ ಬಸ್ ಬರುತ್ತೆ, ಗಾಡೀಲಿ ಹೋಗ್ತಾರೆ ಅವರು. ಅವರಪ್ಪ ಹೊರಗಡೆ ಹೋಗೋದಿರ್ತದೆ, ನಾವಾಗಿ ಗಾಡೀಲೇ ಕರ್ಕೊಂಡು ಹೋಗ್ತಾರೆ ಅವರು ಕೂಡ. ಇಲ್ಲ ನಾನು ವಾಕಬಲ್ ನಡ್ಕೊಂಡು ಕೂಡ ಹೋಗ್ಬೋದು, ಏನು ತೀರಾ ದೂರ ಏನಿಲ್ಲ, ತುಂಬ ಹತ್ರ ರೋಡ್ಗೆ ಇದೆ, ರೋಡ್ಗೆ ಬರುತ್ತೆ ಬಸ್ಸು. ಈವ್ನಿಂಗ್ ಟೈಮ್ ಅಂತೂ ನಾನೇ ಕರ್ಕೊಂಡು ಬರೋದು ನನ್ನ ಮಗನ್ನ. ಬೆಳಿಗ್ಗೆ ಹೊತ್ತು ಮಾತ್ರ ಅವರಪ್ಪನೇ ಬಿಡಬೇಕು. ನಾನು ಹೋಗ್ತೀನಿ ಅಂತಂದರೆ ಬೇಡ ಅಂತಾನೆ. ಅವರಪ್ಪನ ಜೊತೆ ಆದರೆ ಖುಷಿಯಾಗಿ ಹೋಗ್ತಾನೆ.
ಫೈನಲಿ ಅವ್ನು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟು 7:50 ಆಗಿರುತ್ತೆ. ಮನೆ 7:45 ಅಥವಾ 7:50 ಬಿಡ್ತಾನೆ ಮನೆಗೆ. ಒಂದು ಬಸ್ ಇರೋದು ಬಂದುಬಿಟ್ಟು ಆಲ್ಮೋಸ್ಟ್ 7:55ಗೇನೋ ಕರೆಕ್ಟಾಗಿ ಅವ್ರದ್ದು ಪಿಕಪ್ ಇರುತ್ತೆ. ಕರೆಕ್ಟಾಗಿ ಹೋಗಬೇಕು, 1 ಮಿನಿಟ್ ಲೇಟ್ ಹೋದರೂ ಕೂಡ ಬಸ್ ಮಿಸ್ ಆಗಿಬಿಡುತ್ತೆ. ಹೋದ ಅವನು ಕೂಡ. ಅವನು ಹೋಗಿದ ತಕ್ಷಣ ಕಿಚನ್ಗೆ ಬಂದು ನಾನು ನೈಟೇ ಮೆಂತ್ಯ ಮತ್ತು ದ್ರಾಕ್ಷಿನ ಒಂದು ಗ್ಲಾಸಲ್ಲಿ ನೆನೆಸಿಟ್ಟಿರ್ತೀನಿ ನೀರು ಹಾಕಿ, ಹಾಗೆ ಒಂದು ಗ್ಲಾಸಲ್ಲಿ ಬಾದಾಮಿ. ಇಷ್ಟನ್ನು ಕೂಡ ನಾನು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಈ ಥರದ್ದು ತೊಗೊತೀನಿ. ನಿಮಗೆ ಗೊತ್ತೇ ಇರುತ್ತೆ, ಹಳೆ ವ್ಲಾಗ್ಸಲ್ಲೆಲ್ಲ ರೆಗ್ಯುಲರಾಗಿ ನಾನು ಇದನ್ನು ತೊಗೊತಾ ಬರ್ತಾಯಿದ್ದೀನಿ. ಹಾಗೆ ಅದನ್ನೆಲ್ಲ ಬೆಳಗ್ಗೆ ತಿನ್ನಬೇಕಾಗಿತ್ತು, ಬಟ್ ಮರ್ತೇ ಹೋಗ್ತೀನಿ ಕೆಲವೊಂದು ಸಲ, ಮತ್ತು ಟೈಮು ಸಿಗಲ್ಲ. ಯಾಕೆ ಬೇಕೋ ಸುಮ್ಮನೆ ಮಗನ ಕಳಿಸಿದ್ಮೇಲೆ ಮತ್ತೆ ತೊಗೊಂಡ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ನಾನು ಹೋದ್ಮೇಲೆ ಆರಾಮಾಗಿ. ಬಿಸಿಲಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಅವ್ನು ಹೋಗೋ ಟೈಮ್ಗೆ ಆಲ್ಮೋಸ್ಟ್ 7:30 7:45 ಅಷ್ಟರಲ್ಲಿ ಬಿಸಿಲು ಮನೆ ಮುಂದೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ನಮಗೆ ವಿಟಮಿನ್ ಡಿ ಅನ್ನೋದು ತುಂಬಾ ಮುಖ್ಯ. ಡೈಲಿ ಒಂದು 15 to 20 ಮಿನಿಟ್ಸ್ ಆರಾಮಾಗಿ ಬಿಸಿಲಲ್ಲಿ ಕುತ್ಕೊಂಡು ನಾನು ಡೈಲಿ ಬಿಸಿಲಲ್ಲಿ ಇರ್ತೀನಿ. ತುಂಬ ಒಳ್ಳೇದಿದು. ರೆಗ್ಯುಲರಾಗಿ ಮಕ್ಕಳು ದೊಡ್ಡವರು ಎಲ್ಲನೂ ಕೂಡ ತೊಗೊಬೇಕು. ಹಾಗೆ ಅಲ್ಲೇ ಕುತ್ಕೊಂಡು ಕುಡಿತಾ ಬಾದಾಮಿ ಸಿಪ್ಪೆಲ್ಲ ಬಿಡಿಸ್ಕೊಂಡು ತಿಂತೀನಿ. ಜೊತೆಗೆ ನನ್ನ ಮಗಳು ಕೂಡ ಒಂದೊಂದ್ಸಲಿ ಇನ್ವಾಲ್ವ್ ಆಗ್ತಾಳೆ. ಇವತ್ತು ಯಾಕೋ ಎದ್ದೇ ಇಲ್ಲ. ಡೈಲಿ ಎದ್ದೋಳು ನನ್ನ ಜೊತೆ ಬಿಸಿಲಲ್ಲಿ ಕೂರಿಸ್ಕೊತಿದ್ದೆ, ಅವಳ ಜೊತೆ ಮಾತಾಡ್ಕೊಂಡಿರ್ತಿದ್ದೆ. ಬಟ್ ಇವತ್ತೇನೋ ಎದ್ದೇ ಇಲ್ಲ, ಇನ್ನೂ ಮಲ್ಕೊಂಡಿಲ್ಲ. ನಾನು ಕೂಡ ಎಬ್ಬಿಸೋಕೆ ಹೋಗಿಲ್ಲ, ಏನೋ ಇವತ್ತು ಮಲಗಿದಾಳು ಬಿಡು ಅಂತ ಅಂದ್ಬಿಟ್ಟು. ಜೊತೆಗೆ ಪೇಪರ್ ಕೂಡ ಹಾಕಿರ್ತಾರೆ ಅಷ್ಟರಲ್ಲಿ, ಪೇಪರು ಬಂದಿರುತ್ತೆ. ಸ್ವಲ್ಪ ಪೇಪರು ಕೂಡ ಓದ್ತೀನಿ. ಸುಮ್ಮನೆ ಕುತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಕುತ್ಕೊಂಡು ಪೇಪರ್ ಆದರೂ ಓದಿದ್ರೆ ಸ್ವಲ್ಪ ನಾಲೆಜ್ ಆದರೂ ಬೆಳೆಯುತ್ತೆ ಅಂದ್ಬಿಟ್ಟು ಏನು ಇರುತ್ತೋ ಅದು ಪೇಪರ್ ಕೂಡ ಓದ್ಕೊಂಡು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ 20 ಮಿನಿಟ್ಸ್ ಆಗೇ ಹೋಗಿರುತ್ತೆ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ನಂದು ಮುಂದಿನ ಕೆಲಸಗಳನ್ನ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ವಾಕಿಂಗ್ ಹೋಗ್ತಿದ್ದೆ ಫಸ್ಟು, ಬಟ್ ಇವಾಗ ಹೋಗ್ತಿಲ್ಲ. ತುಂಬ ಚಳಿ ಇರೋದ್ರಿಂದ ನನಗೆ ಬೇರೆ ಈ ಮನೆಗೆ ಬಂದಾಗಿಂದನೂ ಕೂಡ ಸ್ಟಾರ್ಟ್ ಆಗಿರೋ ಅಂಥದ್ದೇನೋ ಶೀತ ಕೆಮ್ಮು ಇವತ್ತಿನವರೆಗೂ ಕೂಡ ಕಮ್ಮಿ ಆಗಿಲ್ಲ. ನೀವು ವಾಯ್ಸಲ್ಲೇ ಡಿಫ್ರೆನ್ಸ್ ನೋಡ್ಬೋದು. ಇನ್ನೂ ನನಗೆ ಕ್ಲಿಯರ್ ವಾಯ್ಸ್ ಇಲ್ಲ, ಇನ್ನೂ ಕೆಮ್ಮಿದೆ. ಹಾಗಾಗಿ ಚಳಿಲಿ ಯಾಕಪ್ಪ ಹೋಗಿ ಇನ್ನೂ ಜಾಸ್ತಿ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ಇನ್ನೂ ವಾಕಿಂಗೇನು ಸ್ಟಾರ್ಟ್ ಮಾಡಿಲ್ಲ. ಬಟ್ ಈ ಚಳಿಗಾಲೆಲ್ಲ ಹೋದ್ಮೇಲೆ ಸಮ್ಮರ್ ಬರೋ ಟೈಮ್ಗೆ ವಾಕಿಂಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಅಲ್ಲಿವರೆಗೂ ಕೂಡ ವಾಕಿಂಗ್ ಏನಿಲ್ಲ, ಸ್ವಲ್ಪ ಎಕ್ಸಸೈಸ್ ಲೈಟಾಗಿ, ಅದು ಇರ್ರೆಗ್ಯುಲರ್ ಅಂತಲೇ ಹೇಳ್ಬೋದು. ರೆಗ್ಯುಲರಾಗಂತೂ ಮಾಡ್ತಾಯಿಲ್ಲ, ನೋಡಬೇಕು. ಹಸ್ಬೆಂಡು ಕೂಡ ಬಂದರು ಅಷ್ಟೊತ್ತಿಗೆ. ಹಾಗಾಗಿ ಅವ್ರ ಸಹಾಯದಿಂದ ಆ ಟೀಪ ಎಲ್ಲ ಸಿಕ್ತೆ. ಯಾಕೆಂದರೆ ಒಬ್ಳ ಕೈಲಿ ಅದೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ. ಅಂದರೆ ಕ್ಲೀನಿಂಗ್ ನಾನೇ ಮಾಡೋದು, ಅದನ್ನ ಎತ್ತಿ ಪಕ್ಕಕ್ಕೆ ಇಡೋಕ್ಕಾಗಲ್ಲ. ತುಂಬಾ ವೆಯ್ಟ್ ಇದೆ ಅದು, ಮಾರ್ಬಲ್ದಾಗಿರೋದ್ರಿಂದ. ಅವರಿದ್ದಾಗ ಮಾತ್ರ ಅದು ನನ್ನ ಕೈಲಾಗೋದು. ಮ್ಯಾಟೆಲ್ಲ ತುಂಬಾ ಧೂಳಾಗ್ಬಿಡುತ್ತೆ. ಡೈಲಿ ಅಂತೂ ಈ ಥರ ಮಾಡೋದಕ್ಕಾಗಲ್ಲ. ನಾನು ಒಂದಿನ ಬಿಟ್ಟು ಒಂದಿನ ಅಥವಾ 2 days ಒನ್ಸ್ ಈ ರೀತಿ ಮ್ಯಾಟೆಲ್ಲ ಎತ್ತಿ ಆಚೆಗೆ ಹಾಕಿ ಕ್ಲೀನ್ ಮಾಡ್ಕೊತೀನಿ ದಿನ. ಬಟ್ ಜಸ್ಟ್ ಮ್ಯಾಟ್ನ ಮೇಲೆ ಕೆತ್ತಿಬಿಟ್ಟು ಗುಡಿಸ್ಕೊತೀನಿ. ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಫುಲ್ ಎಲ್ಲ ತೆಗಿತೀನಿ. ಟೀಪಾಯಿನ ಪಕ್ಕಕ್ಕೆ ಇಟ್ಬಿಟ್ಟು ಮ್ಯಾಟೆಲ್ಲ ಎತ್ಕೊಂಡೋಗಿ ಆಚೆ ಹಾಕಿ ಫುಲ್ ಅದ್ರದ್ದು ಡಸ್ಟ್ ಇರೋದೆಲ್ಲ ತೆಗೆದು, ಮತ್ತು ಸ್ವಲ್ಪ ಅಂಟ್ಕೊಂಡಿರುತ್ತೆ ಅದೆಲ್ಲ ನೀಟಾಗಿ ಬ್ರಷಲ್ಲಿ ಹಿಂಗೆ ಉಜ್ಬಿಟ್ಟು ಎಲ್ಲ ಹೊಲ್ಟೋಗ್ಬಿಡುತ್ತೆ. ಅದೆಲ್ಲ ಮುಗಿಸ್ಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಕಂಪ್ಲೀಟಾಗಿ ಇಡೀ ಮನೆ ಕಸ ಎಲ್ಲ ಗುಡಿಸಿ ಮಾಪ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಮಾಡ್ಕೊತಾ ಇದ್ದೀನಿ. ಎಲ್ಲ ಆ ಮಗಂದು ಸ್ಕೂಲು ಹೋದ್ಮೇಲೆ ನನಗೆ ಸ್ವಲ್ಪ ತುಂಬಾ ಫ್ರೀ ಇರುತ್ತೆ. ಯಾಕೆಂದರೆ ತಿಂಡಿ ಎಲ್ಲ ಮುಗಿಸಿರ್ತೀನಿ, ಬೇರೆ ಏನು ಕೆಲಸ ಇರಲ್ಲ. ಆರಾಮಾಗಿ ನಿಧಾನವಾಗಿ ಕ್ಲೀನ್ ಮಾಡ್ಕೊತೀನಿ, ಅರ್ಜೆಂಟ್ ಏನಿರಲ್ವಲ್ಲ. ಹಾಗಾಗಿ ಇಷ್ಟೂ ಕೂಡ ಇವತ್ತು ಕ್ಲೀನ್ ಮಾಡಿಕೊಂಡೆ. ನೋಡಿದ್ರಲ್ವ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಒಂದೊಂದು ದಿನ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟಿರ್ತೀನಿ, ಬೆಳಗ್ಗೆ 6 ಗಂಟೆ ಅಷ್ಟರಲ್ಲೇ. ಅದು ಒಂದೊಂದು ರೂಟೀನ್ ಆಗಿರುತ್ತೆ ಒಂದೊಂದು ದಿನ. ಬಟ್ ಇವತ್ತು ಸ್ವಲ್ಪ ನಮ್ಮ ಮಾರ್ನಿಂಗ್ ರೂಟೀನ್ ಜೊತೆಗೆ ಸ್ವಲ್ಪ ಕ್ಲೀನಿಂಗ್ ರೂಟೀನ್ ಅನ್ನೋದು ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.